ಪ್ರಾಣಿಗಳ ಆರೈಕೆಯ ಮಾರ್ಗವನ್ನು ಆರಿಸಿಕೊಂಡ ಆಟಗಾರ ಡಾಕ್ಟರ್ ಪುಣ್ಯಮೂರ್ತಿ ನಟೇಶನ್, ಪದ್ಮಶ್ರೀ 2026. ವಲ್ಲಂ, ತಂಜಾವೂರು ಜಿಲ್ಲೆಯ ಸುಂದರಹಳ್ಳಿ. 1960ರ ದಶಕದಲ್ಲಿ ಒಬ್ಬ ಬಾಲಕ ಕೃಷಿಕ ಕುಟುಂಬದಲ್ಲಿ ಬೆಳೆದನು. ಅವನಿಗೆ ಕ್ರೀಡೆಗಳೆಂದರೆ ತುಂಬಾ ಇಷ್ಟ. ಸ್ಟಾರ್ ಕ್ರೀಡಾಪಟು ಮತ್ತು ಹಾಕಿ ಆಟಗಾರನಾಗುವುದು ಇವರ ಕನಸಾಗಿತ್ತು. ತನ್ನ ಪರಿವಾರದಲ್ಲಿ ಕಾಲೇಜ್ಗೆ ಹೋದ ಮೊದಲ ವ್ಯಕ್ತಿ ಇವರೇ. ಅಜ್ಜನ ಮುದ್ದಿನ ಮೊಮ್ಮಗರಾಗಿದ್ದರು. ಕಾಲೇಜಿನ ವಿದ್ಯಾಭ್ಯಾಸಕ್ಕಾಗಿ ಆಶೀರ್ವಾದ ಪಡೆಯಲು ಅಜ್ಜನ ಬಳಿ ಹೋದಾಗ ಅವರೆಂದರು, ರೈತರಿಗೆ ಸಹಾಯವಾಗುವಂತದ್ದೇನಾದ್ರೂ ಕಲಿ ಅಂತ. ಅದು ನನ್ನ ಜೀವನದ ಒಂದು ಮಹತ್ವದ ತಿರುವಾಗಿತ್ತು. ನನಗೆ BSc ಅಗ್ರಿಕಲ್ಚರ್ ಬಗ್ಗೆ ಮಾತ್ರ ತಿಳಿದಿತ್ತು. ವೆಟರ್ನರಿ ಸೈನ್ಸ್ ಬಗ್ಗೆ ಗೊತ್ತಿರಲಿಲ್ಲ. ನನ್ನ ಸ್ನೇಹಿತ ಮತ್ತು ಸಹಪಾಠಿ ವೀರ ಪಾಂಡ್ಯನ್ ನನಗೆ ವೆಟರ್ನರಿ ಸೈನ್ಸ್ ಬಗ್ಗೆ ತಿಳಿಸಿದರು. ಯುವ ಪುಣ್ಯಮೂರ್ತಿಯವರು 70ರ ದಶಕದ ಮಧ್ಯಭಾಗದಲ್ಲಿ ಮದ್ರಾಸ್ ವೆಟರ್ನರಿ ಕಾಲೇಜ್ ತಲುಪಿದರು. ಅವರು ಕೇವಲ ಅಧ್ಯಯನದಲ್ಲಷ್ಟೇ ಪ್ರತಿಭಾನ್ವಿತರಾಗಿರಲಿಲ್ಲ, ಜೊತೆಗೆ ಸತತ 2 ವರ್ಷಗಳ ಕಾಲ ಕಾಲೇಜು ಅಥ್ಲೆಟಿಕ್ಸ್ ಚಾಂಪಿಯನ್ ಕೂಡ ಆಗಿದ್ದರು. ಕೆಲವು ವರ್ಷಗಳ ನಂತರ ಅವರು ಈರೋಡ್ನ ಕೃಷಿ ವಿಜ್ಞಾನ ಕೇಂದ್ರವನ್ನು ಸೇರಿದರು. ಅಲ್ಲಿ ನಡೆದ ಒಂದು ಘಟನೆ ಅವರ ಚಿಂತನೆಗೆ ಹೊಸ ಮಾರ್ಗ ತೋರಿಸಿತು. ನಾನು ಈರೋಡ್ನಲ್ಲಿ ಒಂದು ದಂಪತಿ ನಡೆಸುತ್ತಿದ್ದ ಪೌಲ್ಟ್ರಿ ಫಾರ್ಮ್ಗೆ ಹೋಗಿದ್ದೆ. ಕೋಳಿಗಳು ಆರೋಗ್ಯಕರವಾಗಿ ಕಾಣುತ್ತಿದ್ದವು, ಚೆನ್ನಾಗಿ ತಿನ್ನುತ್ತಿದ್ದವು, ಆದ್ರೆ ಮೊಟ್ಟೆ ಇಡುತ್ತಿರಲಿಲ್ಲ. ರೆಕಾರ್ಡ್ನಿಂದ ಗೊತ್ತಾಯ್ತು ಅವುಗಳಿಗೆ ಕಾಕ್ಸಿಡಿಯೋಸಿಸ್ ಚಿಕಿತ್ಸೆಗಾಗಿ ಸಲ್ಫೋನಮೈಡ್ ಮದ್ದು 10 ವಾರಗಳ ಕಾಲ ನೀಡಲಾಗಿತ್ತು. ಇದು ಅವುಗಳ ಫಲವತ್ತತೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರಿತು. ಹಾಗಾಗಿ ಮೊಟ್ಟೆ ಇಡುತ್ತಿರಲಿಲ್ಲ. ಭವಿಷ್ಯಕ್ಕಾಗಿ ಆಂಟಿಬಯೋಟಿಕ್ಸ್ ನಿಂದ ಉಳಿಬೇಕಾದ್ರೆ ಅವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಅಥವಾ ಪರ್ಯಾಯಗಳನ್ನು ಕಂಡುಕೊಳ್ಳಬೇಕು. ಇದನ್ನು ಅರಿತುಕೊಂಡೆ. ಸಸ್ಯಗಳ ಔಷಧೀಯ ಗುಣಗಳ ಸಹಾಯದಿಂದ ಡಾಕ್ಟರ್ ಪುಣ್ಯಮೂರ್ತಿ ಪ್ರಾಣಿ ರೋಗಗಳ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆಯಲ್ಲಿ ಔಷಧೀಯ ಸಸ್ಯಗಳನ್ನು ಬಳಸಿದರು. ಈ ರೀತಿಯಾಗಿ ಅವರು ನೈಸರ್ಗಿಕ ಅಂಶಗಳನ್ನು ಆಧರಿಸಿದ ಪಶು ವೈದ್ಯಕೀಯ ವ್ಯವಸ್ಥೆಯಾದ ಎಥ್ನೋ ವೆಟರ್ನರಿ ಮೆಡಿಸಿನ್ ಅನ್ನು ಅಭಿವೃದ್ಧಿಪಡಿಸಿ ಮೌಲ್ಯೀಕರಿಸಿದರು. ಪಶುಪಾಲನೆದಾರರಿಗೆ ಮಸ್ಟೈಟಿಸ್ ಒಂದು ಗಂಭೀರ ಕಾಯಿಲೆಯಾಗಿದೆ. 1 ಟೀ ಚಮಚ ಆಲೋವೆರಾ, 2 ಹಿಡಿ ಅರಿಶಿಣ ಮತ್ತು ಸ್ವಲ್ಪ ಸುಣ್ಣದ ಮಿಶ್ರಣವನ್ನು ಇತರ ಔಷಧಿಗಳಿಲ್ಲದೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಬಹುದು. ಇದು ಸಾಂಪ್ರದಾಯಿಕ ಸಿದ್ಧ ಆಧಾರಿತ ಚಿಕಿತ್ಸೆಯ ಪರಿಣಾಮವನ್ನು ಬೀರುತ್ತದೆ. ಅವರ ಚಿಕಿತ್ಸೆಗಳು ಲಕ್ಷಾಂತರ ಹಸುಗಳು ಮತ್ತು ರೈತರಿಗೆ ಪ್ರಯೋಜನವನ್ನು ನೀಡಿತು ಮತ್ತು ಅವರು 34 ಪ್ರಾಣಿ ರೋಗಗಳಿಗೆ 5 ಸರಳ ಚಿಕಿತ್ಸೆಗಳನ್ನು ಅಭಿವೃದ್ಧಿಪಡಿಸಿದರು. ಒಬ್ಬ ಜವಾಬ್ದಾರಿಯುತ ಪಶುವೈದ್ಯನಾಗಿ ಆರೋಗ್ಯಕರ ಹಾಲು, ಮೊಟ್ಟೆ ಮತ್ತು ಮಾಂಸವನ್ನು ಒದಗಿಸುವುದು, ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಹಸುವಿನ ಸಗಣಿ ಮತ್ತು ಮೂತ್ರವನ್ನು ಒದಗಿಸುವುದು ಎಷ್ಟು ಮುಖ್ಯವೋ, ಭವಿಷ್ಯಕ್ಕಾಗಿ ಆಂಟಿಬಯೋಟಿಕ್ಸ್ ಅನ್ನು ಸಂರಕ್ಷಿಸುವುದು ಕೂಡ ಅಷ್ಟೇ ಮುಖ್ಯ. ಇದನ್ನು ಎಥ್ನೋ ವೆಟರ್ನರಿ ಮೆಡಿಸಿನ್ ಮೂಲಕ ಮಾಡುತ್ತಿದ್ದೇವೆ. ಡಾಕ್ಟರ್ ಪುಣ್ಯಮೂರ್ತಿ ಅವರ ಎಲ್ಲಾ ಸಂಶೋಧನೆಗಳು ಉಚಿತವಾಗಿ ಲಭ್ಯವಿದೆ. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯು ಅವರ ಕೆಲಸವನ್ನು ಲಕ್ಷಾಂತರ ರೈತರಿಗೆ ತಲುಪಿಸಿತು. ಇದು ಅವರಿಗೆ ಬಹಳ ಪ್ರಯೋಜನವನ್ನು ನೀಡಿತು. ನಾನು ಮನಸ್ಸಲ್ಲಿ ಕ್ರೀಡಾಪಟು, ಆದ್ದರಿಂದ ನನ್ನ ಕೆಲಸವನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ. ಡಾಕ್ಟರ್ ಪುಣ್ಯಮೂರ್ತಿ ನಟೇಶನ್, ಪದ್ಮಶ್ರೀ 2026.